ಬ್ರೋ ನನ್ನ ಇನ್ಸ್ಪಿರೇಷನ್ ತಗೊಂಡು ನಾನು ಯಾವ ವರ್ಕೌಟ್ ಮಾಡ್ತೀನಿ ಅದೇ ಮಾಡ್ತೀನಿ. ಕಿತಾಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ. ಊಟ ಮಾಡೋ ತಕ್ಕ ಬರ್ಬೋದು. ಹೌದಾ? ಹೌದು. ಬೆಳಗ್ಗೆನೆ ಎದ್ದು ಅಮ್ಮು ಮತ್ತೆ ನಾನು ಶಿಂಚಾನ್ ನೋಡ್ಕೊಂಡು ಕೂತ್ಕೊಂಡ್ವಿ. ನಾನು ಹಿಂದಿ ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಶಿಂಚಾನ್ ಮತ್ತೆ ಡೋರೆಮಾನ್. ನಾನು ಈ 2 ಕಾರ್ಟೂನ್ನ ಚಿಕ್ಕ ವಯಸ್ಸಿಂದ ತುಂಬಾ ನೋಡ್ತಿದ್ದೆ, ಈಗಲೂ ನೋಡ್ತೀನಿ. ಇನ್ನೇನೇನು ಕೆಲಸ ಇರ್ಲಿಲ್ಲ, ಅದಕ್ಕೆ ನಮ್ಮ ಅಕ್ಕ ಮಗಳನ್ನ ರೇಕ್ಸನ ಅಂತ ಹೋದೆ. ಅಯ್ಯೋ ಶಿರ್ವಾಯ್ತಿನ್ ಗೋಳು. ಜನ್ಮಕ್ಕೆ ಹೋಗೋ. ಶೇಕ್ ಕುಡಿದಿದ್ದಾದ್ಮೇಲೆ ಮಸ್ತಾಗಿ ತುಪ್ಪ ಹಾಕೊಂಡು ಒಂದು ಒಬ್ಬಟ್ಟು ತಿನ್ಕೊಂಡೆ. ಸ್ವಲ್ಪ ನಿದ್ದೆ ಮಾಡಿ ಎದ್ದು ಆಮೇಲೆ ರೆಡಿಯಾಗಿ ಗಾಡಿ ಎತ್ಕೊಂಡು ನಾನು ಸೀದಾ ಜಿಮ್ ಕಡೆ ಹೊರಟೆ. ಜಿಮ್ಮಿಗೆ ಬಂದು ರೀಚ್ ಆಗ್ತಿದ್ದಂಗೆ ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ವರ್ಕೌಟ್ ಇದ್ದಿದ್ದು ಬ್ಯಾಕ್ ಮತ್ತೆ ಬೈಸೆಪ್. 0 ಸಿವಿಕ್ ಸೆನ್ಸ್. ಆಮೇಲೆ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಜಿಮ್ ಅಲ್ಲಿ ಸುಮಾರು ಜನ ನನ್ನ ನೋಡಿ ಇನ್ಸ್ಪಿರೇಷನ್ ತಗೊಂತಾರೆ, ಆದ್ರೆ ಹುಡುಗರು ಯಾಕೋ ನನ್ನ ತುಂಬಾ ಹತ್ರದಿಂದಾನೇ ನೋಡಿ ಇನ್ಸ್ಪೈರ್ ಆಗ್ತಾರೆ. ಸ್ವಲ್ಪ ಕ್ರೌಡ್ ಎಲ್ಲ ಕ್ಲಿಯರ್ ಮಾಡಿ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಏನಪ್ಪ ಇದು? ಬ್ರೋ ನನ್ನ ಇನ್ಸ್ಪಿರೇಷನ್ ತಗೊಂಡು ನಾನು ಯಾವ ವರ್ಕೌಟ್ ಮಾಡ್ತೀನಿ ಅದೇ ಮಾಡ್ತಾರೆ. ಬ್ರೋ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ನನ್ನ ಇನ್ಸ್ಪಿರೇಷನ್ ತಗೊಂಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಟ್ಯಾಂಕ್ ಚಿನ್ನ. ಬ್ರೋ ನೀವು ಫುಲ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ ತಗೊಂಡ್ಬಿಟ್ಟಿದ್ದೀರಾ? ಓಕೆ ಗುಡ್ ಗೈ. ವರ್ಕೌಟ್ ಎಲ್ಲ ಮುಗಿಸಿ ಗಾಡಿ ಎತ್ಕೊಂಡು ನಾವು ಸೀದಾ ಡಿನ್ನರ್ಗೆ ಅಂತ ಹೊಟ್ವಿ. ನಮ್ಮ ಆಕಾಶ್ ಬೈದೆ ಫುಲ್ ಪಾರ್ಟಿ ಇವತ್ತು. ಇದ್ರ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್. ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಬರೀ ಮೋಟಿವೇಶನ್. ಪೆಟ್ರೋಲ್ ಹಾಕ್ಸ್ತಾ ಇದೀವಿ ಅಷ್ಟೇ. ಮಟನ್ ಬಿರಿಯಾನಿ ಕೊಡ್ಸೋದ್ರ ಜೊತೆ ಪೆಟ್ರೋಲ್ ಬೇರೆ ಹಾಕ್ಸ್ತಾವನೆ. ಸಾಹುಕಾರ ಎಷ್ಟಕ್ಕೆ ಹಾಕ್ಸಿದ್ನ? 110. ಆಫ್ಟರ್ ಎ ಲಾಂಗ್ ಟೈಮ್ ನೈಟ್ ಔಟ್ ಹೋಗ್ತಾ ಇದೀವಿ. ನಾನ್ ಕಾಲೇಜ್ ಡೇಸ್ ಆದ್ಮೇಲೆ ನೈಟ್ ಔಟ್ ಹೋಗೇ ಇರ್ಲಿಲ್ಲ, ಬರೀ ಜಿಮ್ ಹೋಗೋದು ಮನೆಗೆ ಹೋಗೋದು ಇದೇ ಆಗಿತ್ತು. ಲಾಂಗ್ ಟೈಮ್ ವಿತ್ ಅವರ್ ಆಕಾಶ್ ಬೈ. ನಮ್ ವಿಶ್ವ ಎಷ್ಟೊಂದ್ ದಿನ ಆದ್ಮೇಲೆ ಬಂದವರಲ್ಲ, ಸೊ ಪಾರ್ಟಿ ಮಾಡಕ್ ಹೋಗ್ತಾ ಇದೀವಿ. ಫುಲ್ ಪಾರ್ಟಿ ಹೋಗ್ತೇವೆ. ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗಾಲೆ ಜಿಂಗ್. ನೈಟ್ ಔಟ್ ಹೋಗೋಣ ಅಂತ ಪೀಸಾಗಿ ಹೋಗ್ತಾ ಇದ್ರೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಬಿಟ್ರೆ ಇನ್ನೇನು ಸಿಗಲ್ಲ. ಖಾಲಿ ರೋಡ್ ಅಂತೂ ಬೆಂಗಳೂರಲ್ಲಿ ಸಿಗಲ್ಲ, ಬರೀ ಟ್ರಾಫಿಕ್. ಆಂಬುಲೆನ್ಸ್ಗೆ ಇಲ್ಲ ನೋಡು, ವಿಐಪಿನೇ ನಮ್ಮ ಗೋಳು. ಖಾಲಿ ಮನ್ಸಿರೋ ಹುಡುಗಿನೂ ಸಿಗಲ್ಲ, ಖಾಲಿ ರೋಡ್ ಇದ್ದಾರೋ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಏನೂ ಬರ್ಲಿಲ್ಲ, ಬರೀ ಮೋಟಿವೇಶನ್. ಖಾಲಿ ಮನ್ಸಿರೋ ಹುಡುಗಿನೂ ಸಿಗಲ್ಲ, ಖಾಲಿರೋ ರೋಡ್ ಸಿಗಲ್ಲ. ಸೂಪರ್. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ಗುರು ಪಾರ್ಟಿ ಕೊಡ್ಸಕಂತ ಕರ್ಕೊಂಬತ್ತಿದ್ದ, ಎಲ್ಗೆ ಅಂತ ನೋಡಿದ್ರೆ ಎಂಪೈರಿ ಕರ್ಕೊಂಬಂದವನೆ. ಬೈ ಆಕಾಶ್ ಬೈ. ತಿನ್ಬೇಕು ಉಣ್ಬೇಕು ಅವಾಗ್ಲೇ. ಯಾವ ರೇಂಜಿಗೆ ಜನ ಅವ್ರೆ ಅಂದ್ರೆ ನೋಡ್ರಿ, ನಾವೆಲ್ಲರಿಗೂ 10 ನಿಮಿಷ ವೆಯ್ಟ್ ಮಾಡಿ ಅಂತ ಕೂರ್ಸೋರೆ. ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಓಹೋ, ಜನ ಸಾಗರ. ಇಲ್ಲಿ 10 ಗಂಟೆ ಆಯ್ತು, ಇನ್ನು ನಾವು ಆರ್ಡರ್ ಮಾಡಿ ಅವ್ರು ತಂದ್ಕೊಟ್ಟು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಷ್ಟೇ ಟೈಮು. ನಮ್ಮಮ್ಮ ಬೇರೆ ಐಟಮ್ಸ್ ತರಬೇಕು, ಬೇಗ ಬಂದಿದ್ರು. ಇವತ್ತು ಮನೇಲಿ ಹೋದ್ರೆ ಪಕ್ಕ ಚಪ್ಲಿಲೇ ಕೊಡ್ತಾರೆ ನಮ್ಮಮ್ಮ. ಎಲ್ಲರ ಜೊತೆಗೆ ಅರ್ಧ ಗಂಟೆಯಿಂದ ಅಲ್ಲೇ ಹೊಡಿತಾರೆ. ನಮ್ಮ ಹತ್ರ ಮಾತಾಡ್ಬಿಡ್ತೀವಿ. ನೀವು ಮಹಾನ್ ಕಲಾವಿದ, ನೀವು ರಸಿಕ. ಏನ್ ಹೇಳೋಣ ಅಂತ ಅವ್ರಿಗೆ. ಹುಡುಗರ ಜೊತೆ ಬರ್ತಾರೆ, ಹುಡುಗಿರ ಜೊತೆ ಮಾತಾಡ್ಕೊಂಡು ಕುತ್ಕೊಂತಾರೆ. ಒಟ್ಟಿಗೆ ಅನ್ನ ತಿಂತೀರಾ? ಏನು ಎಗ್ ರೈಸ್ ತಿಂತೀರಾ? ನೋಡಿ ನೀನೇನ್ ಮಗಂಗ ಯಾರೋ ಹುಡುಗಿ ಫೋನ್ ಮಾಡೋದು. ಎಲ್ಲ ಕಮಿಟಿ ನಾನು ಒಬ್ಬನೇ ಸಿಂಗಲ್. ಅದಕ್ಕೆ ಅಂತ ನೀವಿದಿರಲ್ಲ. ಅರ್ಧ ಗಂಟೆಯಿಂದ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಫುಲ್ ಅಜೀಬ್ ಮಾಡ್ತಾರೆ ನಮ್ಮಿಬ್ರಿಗೂ.
ಯಾಕೆ ಬಂದಿದ್ರೆ ನಮ್ಮ ಜೊತೆ ಹಂಗೆ ಹಿಂಗೆ ಅಂತ ಇಲ್ಲ ಅಂತಾನೆ. ಈ ತರ ಮರ್ಯಾದೆ ಸಿಕ್ಕಿದ ಮೇಲೆ ಬರ್ಬೇಕಾಗಿ ನನ್ನ ಮಗನ ಜೊತೆ ಬಂತು. ಕರೆಕ್ಟ್ ಟೈಮಿಗೆ ಬಂತು ಆರ್ಡ್ರು. যেন আমার সরলমন থেকে দুষ্টুমি কোনোদিন যাবে না। ঝিঙ্কা চিকা ঝিঙ্কা চিকা ঝিঙ্কা চিকা ঝিಕಾಂಕ ಏನ್ ಐಟಮ್ಸ್ ಗಳಿಕ್ಕವ್ರೆ, ಮಟನು ಚಿಕನ್ ಎಲ್ಲ ಐತೆ, ಒಂದೊಂದಾಗಿ ವಾಂಚ್ಬೇಕು ಇವತ್ತು. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ತರ ಮ್ಯಾಟ್ರೇ ಗೊತ್ತಿರಲಿಲ್ಲ ನಮ್ಗೆ. ಈ ತರ ಮಕ್ಕಳ ನಾನೇನೋ ಫ್ರೈಡ್ ಮಾಡಿ ಆ ಥರ ಏನೋ ಮಾಡ್ಕೊಡ್ತಾರೆ ಅನ್ಕೊಂಡೆ. ಜೀರಾ ರೈಸು ಆ ಥರ ಎಲ್ಲ. ಇವರು ವೈಟ್ ರೈಸ್ಗೆ ತುಪ್ಪ ಹಾಕ್ಬಿಟ್ಟು ಕೊಟ್ಬಿಟ್ಟಾರಲ್ಲ. ಗಾಡಿ ಓಡ್ಸಕ್ಕಂತ ಕೂತವನೆ, ಇವನಿಗೆ ನೋಡಿದ್ರೆ ಕಾಲೇ ಇಟ್ಟಕ್ತಿಲ್ಲ. ನೋಡೋಣ ಏನಾಗುತ್ತೆ. ಎಲ್ ಬೀಳಿಸ್ತಾನೋ ಗೊತ್ತಿಲ್ಲ. ನೋಡೋಣ ಹೆಂಗ ಹಚ್ತಾನೆ. ಬೀಳ್ಸ್ತಾ ಶಬಾಷ್. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್.